ಹಾಯ್ ಹಲೋ. ಸೊ ನಾವಿವಾಗ ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಸ್ವೀಟ್ ವಾಟರ್ ಲೇಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಒನ್ ಆಫ್ ದಿ ಸೀಕ್ರೆಟ್ ಪ್ಲೇಸ್, ಬಟ್ ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಅದು ಅಷ್ಟು ಸೀಕ್ರೆಟ್ ಪ್ಲೇಸ್ ಅಲ್ಲ. ಆಲ್ಮೋಸ್ಟ್ ಗೋವಾಗೆ ಬರೋ ಒಂದು 100% ಜನರಲ್ಲಿ ಒಂದು 20% 30% ಜನ ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಮಾರ್ನಿಂಗ್ ಸನ್ಶೈನ್ ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಮ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಿದ್ದೀವಿ. ಇಲ್ಲಿಂದ ಸ್ವೀಟ್ ವಾಟರ್ ಲೇಕ್ ಹೋಗ್ತೀವಿ ಆರಂಬೋಲ್ನಲ್ಲಿ. ಹೇಗಿದೆ ಅಂತ ನೋಡೋಣ. ಸೊ ನಿಮ್ಗೆ ಕಣ್ ತೋರಿಸಿ. ಈ ತಿಂಡಿ ಪೋತಿಗೆ ದಯವಿಟ್ಟು ಏನಾದ್ರು ಒಂದು ತಿಂಡಿ ಕೊಟ್ಬಿಡಿ ಬೆಸ್ಟು. ನನಗೆ ಏನದು ನೆಟ್ವರ್ಕ್ ಸಿಗ್ತಿರ್ಲಿಲ್ಲ ನೆನ್ನೆಯಿಂದನೂ. ಇಲ್ಲಿ ನೆಟ್ವರ್ಕ್ ಟವರ್ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಕೃಪಂಗೆ ಇದನ್ನು ಹಾಕು ಅಂತ ಹೇಳಿದೆ. ಸೊ ಇದಿರೋದ್ರಿಂದ ನನಗೆ ಟವರ್ ಇವಾಗ ಸಿಗ್ನಲ್ ಸಿಗ್ತಾ ಇರುತ್ತೆ. ಸ್ವೀಟ್ ವಾಟರ್ ಲೇಕ್ ಹೋಗೋದನ್ನು ಪ್ಲ್ಯಾನ್ ಮಾಡ್ತಿದ್ದೀವಿ ಆಯಿತಾ. ತಿಂಡಿ ಸಂಭ್ರಮ ಮುಗಿತಾನೆ ಇಲ್ಲ. ಅದಕ್ಕೆ ಬೇಜಾರಾಗ್ತಿದೆ. ಬೇಕಾದ್ರೆ ಒಂದು ನಿಮಿಷ ಟ್ರಾವೆಲ್ ಮಾಡ್ಬೇಕಾದ್ರೆ ಈಗ ತಿಂಡಿ ಪೋತಿನ ಮಾತ್ರ ಕರ್ಕೊಂಬರ್ಬೇಡಿ, ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಗೆ ಎನರ್ಜಿ ಬೇಕಂದ್ರೆ ತಿಂಡಿ ತಿನ್ಲೇಬೇಕು. ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಗೆ ಎನರ್ಜಿ ಬೇಕು ಅಂದ್ರೆ ಜ್ಯೂಸ್ ಕುಡಿಬೇಕು, ಇಡ್ಲಿ ವಡ ತಿನ್ಬಾರ್ದು, ಗೋಬಿ ತಿನ್ಬಾರ್ದು. ಐ ಡೋಂಟ್ ಅಗ್ರಿ. ನೋ ಆನ್ಸರ್. ಪೇಂಟ್ ಬರ್ತೀನಿ ಇನ್ನೇ ಕಡೆನಾ ಫುಲ್ಲು ನಿಮಿಷದಲ್ಲಿ ದೂರ ಆ ಕಡೆ ಇಟ್ಕೊ, ಪಕ್ಕ ಇಟ್ಕೊಳ್ಳಿ. ನಾವು ಸರಿ. ಥ್ಯಾಂಕ್ ಗಾಡ್, ಒನ್ ಮೋರ್ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಅದು ಜೈನ್ ಫುಡ್ ರೆಸ್ಟೋರೆಂಟ್ ಅಲ್ಲಿ ಆನಿಯನ್ ಕೂಡ ಹಾಕಲ್ಲ. ಅರಂಬೋಲಲ್ಲಿ ಸಿಕ್ತು ನಮಗೆ. ಸೊ ಮಧ್ಯಾಹ್ನ ಇಲ್ಲೇ ಬಂದು ಊಟ ಮಾಡ್ತೀವಿ. ಅರಂಬೋಲಿಗೆ ಬಂದಮೇಲೆ ಕೊನೆಯಲ್ಲಿ ಒಂದು ರಾಕ್ಸ್ ಹಿಂಗೆ ಕಾಣಿಸುತ್ತೆ, ಬೆಟ್ಟ ಥರ. ಇಲ್ಲಿಂದ ಬಂದು ಇಲ್ಲಿ ಎಂಟ್ರಿ ಆಗಬೇಕು. ಈ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಹತ್ಕೊಂಡು ಹೋದರೆ ಇಟ್ ಲೀಡ್ಸ್ ಟು ಸ್ವೀಟ್ ಲೇಕ್. ಮೇಲ್ಗಡೆ ಫುಲ್ ಹೋಗಬೇಕು ಹಾಗೆ ನಡ್ಕೊಂಡು. ಸೊ ಈ ಹಾದಿಲಿ ಹೋಗಬೇಕು. ಏನು ನೋಡ್ತಾ ಇದ್ದೀರಾ, ಇದು ಚಿಕ್ಕ ಲೇನ್. ಇದು ಇಲ್ಲಿ ಫುಲ್ ನಡ್ಕೊಂಡು ಹೋದರೆ ಸ್ವೀಟ್ ವಾಟರ್ ಲೇಕ್ ಸಿಗುತ್ತೆ. ಸೊ ತುಂಬ ಇದೆಲ್ಲ ಡ್ರೇಪ್ಸ್ ಕೇಳ್ತೀರಾ, ಬ್ರೇಡ್ಸ್ ಅದ್ರದ್ದು ಶಾಪ್ಸ್ಗಳಿದೆ. ಚಿಕ್ಕ ಲೇನ್ ಇದೆ ಇಲ್ಲಿ. ಗಲ್ಲಿ ಗಲ್ಲಿ ಗಲಿ ಗಲಿ ಮೇ ಸಕಲಾಗ ಅಂತಾರ ಇಲ್ಲಿ. ನಾನು ಇವಾಗ ಹೋಗ್ತಿರೋದು ಸ್ವೀಟ್ ಲೇಕ್, ಸ್ವೀಟ್ ವಾಟರ್ ಲೇಕ್ ಹೋಗ್ತಾ ಇರೋದು. ಹೌ ಎಕ್ಸೈಟೆಡ್. ಅಲ್ಲಿ ಏನೋ ಒಂದು ಸಮಥಿಂಗ್ ಯೂನಿಕ್ ಆಗಿರೋದು ಏನೋ ಸಿಗುತ್ತೆ. ನೀವು ಯಾವಾಗ ಯೂಸ್ ಮಾಡಿರ್ತೀರಾ, ಬಟ್ ಅದು ಏನು ಅಂತ ಹೇಳಲ್ಲ. ಇದ್ರ ಸೀಕ್ರೆಟ್ ಆಗಿಟ್ಟಿದ್ದೀನಿ, ಅದನ್ನು ಏನು ಅಂತ ಹೇಳಿಲ್ಲ. ಒಂದು ಹಾಫ್ ಆನ್ ಅವರ್ ಎಲ್ಲ ಹುಡುಕಿ ಮಾಡಿದ್ಮೇಲೆ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇದು ಹೇಗೆ ಕಾಣುತ್ತೆ ಅನ್ನೋದು ನಮ್ಮ ಅಕ್ಕನ ಕೊರಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಏ ಬಾಲೆ ಆಂಟಿ ಕನ್ನಡದವರು, ಖುಷಿ ಆಯಿತು. ಈ ಅಮ್ಮ ಇದು 4 ತೊಗೊಳ್ತಾರೆ ಇವಾಗ ಆಂಟಿ ಹತ್ರ. ಫುಲ್ಲು ಆಂಟಿ ಹೇಳಿದ್ರು 150 ರೂಪಾಯಿ ಅಂತ. ಬಾರ್ಗೇನ್ ಮಾಡಿ ಒಂದೊಂದಕ್ಕೆ 50 ರೂಪಾಯಿ ಮಾಡಿಸ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡದವರು ಅಂತ ಅಂದ್ಬಿಟ್ಟು ಇದೆಲ್ಲ ಒಂದೊಂದಕ್ಕೆ 50 ರೂಪಾಯಿ ಕೊಟ್ಟಿದ್ದಾರೆ. ಸೋ ಸ್ವೀಟ್ ಅಲ್ಲ. ಎಷ್ಟು ಥರ ರುದ್ರಾಕ್ಷಿಗಳಿದೆ ಇಲ್ಲಿ ಅಂತಂದರೆ ಎಲ್ಲ ಫಂಕಿಯಾಗಿ ಕೂಡ ಇದೆ. ಎಲ್ಲ ಪುಟ್ಟ ಮಕ್ಳ ಡ್ರೆಸ್ಗಳಿದೆ. ಓಹ್ ವಾವ್, ವಾಟ್ ಅ ವ್ಯೂ. ತುಂಬ ಚೆನ್ನಾಗಿದೆ ಅಲ್ಲ.
ಮಾಡ್ತಿದ್ವಿ, ಸ್ವೀಟ್ ಫ್ಲೇವರ್ ಇರೋ ಅಂಥ ಪರ್ಫ್ಯೂಮ್ನ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿದ್ವಿ. ಸೊ ಅವನ್ನೇ ಸಜೆಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಅವ್ರು ಯಾವ್ದು ಕೊಡ್ತಾರೆ ನೋಡೋಣ, ಅದನ್ನೇ ತೊಗೊಳ್ತೀನಿ. ಎಲ್ಲ ಥರ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ವೆನಿಲಾ ಕೇಳಿ, ವೆನಿಲಾ ಅಂತ ಎಲ್ಲಿ ಕೊಡು, ತಿನ್ಬಿಡೋಣ. ಸ್ಮೆಲ್ಸ್ ರಿಯಲಿ ಗುಡ್. ನನಗೆ ವೆನಿಲಾ ಐಸ್ ಕ್ರೀಮ್ ತಿನ್ನಂಗೆ ಅನ್ನಿಸ್ತಿದೆ. ಇದು ಚೆನ್ನಾಗಿದೆ. ಗೋಲ್ಡನ್ ಸನ್. That is the crystal one. You choose which one you like, or you want to go for this one. So you want SI and cool water, right? Why are you doing this? Why not? Yeah, why? Celebrate love. I mean, why here? I asked. I've started 3 years before, Okay, and I said to people, you have to make clean, okay. and now it's clean. Oh, And so I have to come any Sunday. great. You're happy, I'm happy. Yes. Thank you so much. Bye. ಇಷ್ಟು ತುಂಬ ಚೆನ್ನಾಗಿರೋ ಜಾಗದಲ್ಲಿ ಅಷ್ಟೇ ಅದ್ರ ಹಿಂದೆ ಬಂದರೆ ಎಷ್ಟು ಕೊಳಕಿರುತ್ತೆ ಅನ್ನೋದು ಇಲ್ಲಿ ನೋಡಬಹುದು. ಫುಲ್ ಜನ ಇರ್ತಾರೆ. ಸದ್ಯಕ್ಕೆ ಬರ್ತೀವಿ ನಾವು ಬೇಗ ಅರ್ಲಿ ಮಾರ್ನಿಂಗ್ ಬಿಟ್ಟಿರೋದ್ರಿಂದ ನಮಗೆ ಎಲ್ಲರೂ ಹೇಳೋ ರೀತಿ ತುಂಬ ಇಲ್ಲಿ ಜನಗಳು ತುಂಬ ಕುಡ್ದಿರ್ತಾರೆ, ಡ್ರಗ್ಸ್ ತೊಗೊಂಡಿರ್ತಾರೆ, ಹುಷಾರು ಅಂತೆಲ್ಲ ಹೇಳ್ತಿರು. ಬಟ್ ನಾವು ತುಂಬ ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ನಮಗೇನು ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನೆಮ್ಮದಿಯಾಗಿ ಹೋಗ್ತಾ ಇದ್ದೀವಿ. ಸ್ಟಿಲ್ ವಿ ಆರ್ ಗೋಯಿಂಗ್. ತುಂಬ ಚೆನ್ನಾಗಿದೆ ವ್ಯೂ. ರಾಕ್ಸ್, ರಾಕಿಂಗ್. ಇದು Are you guys excited? ಸ್ವೀಟ್ ವಾಟರ್ ಲೇಕಲ್ಲಿ ಏನೋ ಒಂದು ಯೂನಿಕ್ನೆಸ್ ಏನೋ ಇದೆ. ವೆಯ್ಟ್ ಮಾಡ್ತೀರಿ ಇನ್ನೊಂದು 5 ಮಿನಿಟ್ಸ್ ಏನು ಅಂತ ತೋರಿಸ್ತೀನಿ. Are you excited, Spoo? ಡ್ಯಾಮ್ ಎಕ್ಸೈಟೆಡ್. ನಂಗೆ ತುಂಬ ಆಸೆ ಇತ್ತು ಈ ಪ್ಲೇಸಿಗೆ ಬರ್ಬೇಕಂತ. ಎಲ್ಲ ತುಂಬ ಹೆದರಿಸ್ಬಿಟ್ಟಿದ್ರು ಇಲ್ಲಿ ಬಂದರೆ ಹಾಗೆ ಹೀಗೆ ಅಂತ. ಬಟ್ ಏನು ಅನ್ನಿಸ್ತಿಲ್ಲ. ಬನ್ನಿ 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 ಹೋಗೋಣ, ಬನ್ನಿ ಬನ್ನಿ. ಸೊ ಫೈನಲಿ ನಮಗೆ ಸ್ವೀಟ್ ವಾಟರ್ ಲೇಕ್ ಸಿಕ್ಕಿದೆ. ಇದನ್ನೇ ಅಂತ ಹೇಳಿದ್ರು. ಆದರೆ ನಾನು ನೋಡಿರೋ ಬ್ಲಾಗಲ್ಲಿ ಮುಲ್ತಾನಿ ಮಿಟ್ಟಿ ಸಿಗೋ ಜಾಗ ಇದೆಲ್ಲ ಇನ್ನೂ ಮುಂದೆ ಹೋಗಬೇಕು. ಅದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಫುಲ್ ಒಳಗಡೆ ಟ್ರೆಕ್ ಮಾಡಿಕೊಂಡು ಫಾರೆಸ್ಟ್ ಥರ ಇದೆ. ಅಂದರೆ ಅಲ್ಲಿಂದ ಒಳಗೆ ಹೋದರೆ ಅಲ್ಲೊಂದು ಟ್ರೀ ಇರುತ್ತೆ, ಅಲ್ಲಿ ಹೋಗಿ ಸ್ನಾನ ಮಾಡೋದು. ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲದೆ ಬಂದ್ವಿ ಸ್ವೀಟ್ ಲೇಕ್ಗೆ. ಬಟ್ ಇಲ್ಲಿಂದ ಹೋಗ್ಬೇಕಂದ್ರೆ ಅಲ್ಲಿ ಟ್ರೆಕ್ ಮಾಡಿ ಇನ್ನೊಂದು 5 ಮಿನಿಟ್ಸ್ ವಾಕ್ ಅಂತೆ. ನಾನು ಹೇಳ್ದಂಗೆ ಒಂದು ಫಾರೆಸ್ಟ್ ಥರ ಬರುತ್ತೆ, ಅದ್ರ ಮಧ್ಯದಲ್ಲಿ ಹೋಗಬೇಕು. ಆಲ್ರೆಡಿ ನಮ್ಮ ಅಕ್ಕ ನಾನು ಬೈತಿದ್ದಾಳೆ ಹೋಗ್ಬೇಕಾ ಬೇಡವಾ ಅಂತ. ಇಟ್ ಸೇಫ್ ಆ ವಾಟ್ ಅಂತ. ಬಿಕಾಸ್ ಇಲ್ಲಿ 3-4 ಜನ ಕೇಳಿದ್ವಿ. ಓಕೆ 3 ಜನ ಇರೋದ್ರಿಂದ ಹೋಗಬಹುದು ಅಂತಲೇ ಹೇಳಿದ್ರು. ಬಟ್ ಸ್ಟಿಲ್ ನಮಗೆ ಫಸ್ಟ್ ಟೈಮ್ ಅಲ್ಲ, ಇದೆಲ್ಲ ಹೊಸದಲ್ವಾ. ಬಟ್ ಲೆಟ್ ಮೀ ಸಿ, ಟ್ರೈ ಮಾಡ್ತೀವಿ ಹೋಗೋದಕ್ಕೆ. ಅಕಸ್ಮಾತ್ ಸರ್ವಿಸ್ ಕೂಡ ಇಲ್ಲ ಇವಾಗ, ನೆಟ್ವರ್ಕ್ ಹೊಟ್ಟೋಗಿದೆ. ಅದು ಕಾಲ್ ಕೂಡ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಏನಾದರೂ ಸೇಫ್ ಓಕೆ ಹೋಗ್ಬೋದು ಅಂತಂದರೆ ಕಂಟಿನ್ಯೂ ಮಾಡಿ ನಾನು ಅದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮ ಮುಲ್ತಾನಿ ಬಿಟ್ಟಿದ್ದು. ಆದರೆ ಇಫ್ ನಾಟ್ ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಫ್ರೆಂಡ್ಸ್ ಜೊತೆಲ್ಲ ಬಂದು ಹುಡುಗರ ಜೊತೆ ನಾವು ಬಂದ್ಬಿಟ್ಟು ನೋಡ್ತೀನಿ. ಇಲ್ಲೆಲ್ಲೋ ಹೋಗಬೇಕು, ಇಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಜಾಗ ಇದೆಯಲ್ಲ